ಸಭಾಸದರೇ, ಇಲ್ಲಿಯವರೆಗೆ ಕಾರ್ಯಾರ್ಥಿಗಳಾಗಿ ಬಂದ ಎಲ್ಲ ಪ್ರಜೆಗಳ ಸಮಸ್ಯೆಗಳನ್ನು ಆಲಿಸಿದ್ದಾಯಿತು. ಅವುಗಳ ನಿವಾರಣೆಗಾಗಿ ತಕ್ಕ ವ್ಯವಸ್ಥೆಗಳನ್ನು ಮಾಡಿದ್ದಾಯಿತು. ಈಗ ಇಲ್ಲಿರುವ ನಿಮಗೆ ಯಾರಿಗಾದ್ರೂ ಯಾವುದಾದ್ರೂ ಕೋರಿಕೆಗಳಿದ್ದರೆ ಅದನ್ನು ಪ್ರಸ್ತಾಪಿಸಬಹುದು. ಸಕಾರಣವಾದ ನಿಮ್ಮ ಕೋರಿಕೆಗಳನ್ನು ಈಡೇರಿಸುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ. ಪ್ರಭು, ರಾಮರಾಜ್ಯದಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಇಲ್ಲವೇನೋ ಎಂಬಂತಾಗಿದೆ. ನಾವೆಲ್ಲರೂ ಸಂತೋಷದಿಂದ ಸಂತೃಪ್ತಿಯಿಂದ ಇದ್ದೇವೆ. ತಮ್ಮ ಬಳಿ ಕೇಳಿಕೊಳ್ಳಲು ನಮ್ಮಲ್ಲಿ ಯಾವುದೇ ಕೋರಿಕೆ ಇಲ್ಲ ಪ್ರಭು. ಹೌದು ಪ್ರಭು, ಈವರೆಗೆ ನಿಮ್ಮಲ್ಲಿ ಮುಂದೆ ಬಂದ ಕೋರಿಕೆಗಳೇನೇ ಇದ್ದರೂ ಕೇಳಬೇಕೆಂಬ ಕಾರಣಕ್ಕೋಸ್ಕರ ಕೇಳಿದ ಕೋರಿಕೆಗಳಷ್ಟೇ. ಆದರೆ ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಹಸಿವು, ಭಯ, ಅಸುರಕ್ಷೆ ಇದ್ದರೆ ತಾನೇ ಅದಕ್ಕೆ ಪರಿಹಾರ ಬೇಡುವುದು. ಮಹಾಪ್ರಭು, ಧರ್ಮವನ್ನು ಮೀರಿದ ದುರಾಸೆಯಿಂದ ಆಸೆಗಳು ಮೂಡಬಹುದು. ಆದರೆ ನಮ್ಮ ಪ್ರಜೆಗಳು ಧರ್ಮದಿಂದ ನಡೆಯುತ್ತಿದ್ದಾರೆ. ಧರ್ಮಸಮ್ಮತವಾದ ಎಲ್ಲವೂ ದೊರೆಯುತ್ತಿರುವಾಗ ಲೋಭ ದುರಾಸೆಗೆ ಅವಕಾಶವೇ ಇಲ್ಲ ಪ್ರಭು. ಹೌದು ಪ್ರಭು, ನಮಗೆ ಅಗತ್ಯವಾದ ಎಲ್ಲವೂ ಲಭಿಸುತ್ತಿದೆ. ಕೊರತೆಯಿಂದ ಕಳವಳಿಸುವ ಕಾರಣವೇ ಇಲ್ಲ. ಯಾವ ದುಷ್ಟ ಶಕ್ತಿಯಿಂದಲೂ ನಮ್ಮ ನೆಮ್ಮದಿಗೆ ಭಂಗ ಉಂಟಾಗಿಲ್ಲ. ಸಭಾಸದರೇ, ನಿಮ್ಮೆಲ್ಲರ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗುತ್ತದೆ. ನಮ್ಮ ಪ್ರಜೆಗಳೆಲ್ಲರೂ ಸಂತೋಷದಿಂದ ಸಂತೃಪ್ತಿಯಿಂದಿರಬೇಕೆಂಬುದೇ ನನ್ನ ಬಯಕೆ. ಆದರೆ ನಮ್ಮ ಪ್ರಜೆಗಳ ಕೋರಿಕೆ ಏನೆಂದು ತಿಳಿಯಲು ನಾನು ಸದಾ ಪ್ರಯತ್ನಿಸುತ್ತಲೇ ಇರುತ್ತೇನೆ. ನನ್ನ ಎದುರಿಗೆ ಬಂದು ಕೇಳುವವರಾಗಿರಬಹುದು ಅಥವಾ ಅರಮನೆಯ ಹೊರಬಾಗಿಲಲ್ಲಿ ನಿಂತವರಾಗಿರಬಹುದು. ಅಂತವರ ಸಮಸ್ಯೆ ಏನೆಂದು ತಿಳಿದು ಅದನ್ನು ಈಡೇರಿಸುವುದು ರಾಜನಾದ ನನ್ನ ಕರ್ತವ್ಯ. ಲಕ್ಷ್ಮಣ, ನೀನು ಈಗಲೇ ಅರಮನೆಯ ಮಹಾದ್ವಾರಕ್ಕೆ ಹೋಗಿ ಅಲ್ಲಿ ಯಾರಾದರೂ ಕಾರ್ಯಾರ್ಥವಾಗಿ ಬಂದಿರುವರೋ ಎಂದು ವಿಚಾರಿಸಿಕೊಂಡು ಬಾ. ಆಗಲಿ ಮಹಾಪ್ರಭು, ನಾನು ಈಗಲೇ ಹೋಗಿ ಬರುತ್ತೇನೆ. ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಆಶ್ರಮದಲ್ಲಿ ಅನಾಥೆಯಂತೆ ಕುಳಿತಿಹಳು. ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಪುರುಷೋತ್ತಮನ ಪಟ್ಟದ ರಾಣಿಯಾದವಳು ಪರ್ಣಕುಟಿಯಲಿ ಮುನಿ ಕರುಣೆಯಲ್ಲಿಹಳು ಪುರುಷೋತ್ತಮನ ಪಟ್ಟದ ರಾಣಿಯಾದವಳು ಪರ್ಣಕುಟಿಯಲಿ ಮುನಿ ಕರುಣೆಯಲ್ಲಿಹಳು ಅನುಗಾಲವು ಪತಿಯ ಜೊತೆಗಿರುವ ಭಾಗ್ಯ ಕ್ಷಣಕಾಲವು ಪತಿಯ ನಗಲದ ಸೌಭಾಗ್ಯ ಬಯಸಿ ಅನುಗಾಲವು ಪತಿಯ ಜೊತೆಗಿರುವ ಭಾಗ್ಯ ಕ್ಷಣಕಾಲವು ಪತಿಯ ನಗಲದ ಸೌಭಾಗ್ಯ ಬಯಸಿ ಬಯಸಿ ನಿತ್ಯ ಸೇವಿಸುತ್ತಿದ್ದವಳು ಇಂದು ಪತಿಯ ಕಾಣುವುದೆಂದು ಇಂದು ಪತಿಯ
ಪತಿಯ ಕಾಣುವುದೆಂದು ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಆಶ್ರಮದಲ್ಲಿ ಅನಾಥೆಯಂತೆ ಕುಳಿತಿಹಳು ಅನಾಥೆಯಂತೆ ಕುಳಿತಿಹಳು. ಸೀತೆ, ಸೀತೆ, ಏನು ತಾಯಿ? ನೀನು ಫಲಹಾರ ಸೇವಿಸುವ ಸಮಯವಾಯಿತು. ನಾನು ಫಲಹಾರ ಸೇವಿಸಬೇಕೆ? ಏಕೆ? ಫಲಹಾರ ಸೇವಿಸುವುದಕ್ಕೆ ಯೋಚಿಸಬೇಕೆ? ಏನೂ ಬೇಡದಿರುವಾಗ ಫಲಹಾರದ ಯೋಚನೆ ಹೇಗೆ ಬರುತ್ತದೆ? ಸೀತೆ, ನಿನ್ನ ಮನಸ್ಸಿನ ಸ್ಥಿತಿ ನಮಗೆ ಅರ್ಥವಾಗುತ್ತದೆ. ಅನಿರೀಕ್ಷಿತ ಆದ ಆಘಾತದಿಂದ ತತ್ತರಿಸಿ ಹೋಗಿರುವ ನಿನ್ನ ಮನಸ್ಸಿಗೆ ಏನೂ ಬೇಡದಿರಬಹುದು. ಆದರೆ ದೇಹಕ್ಕೆ ಬೇಕಲ್ಲವೇ? ಏಕೆಂದರೆ ನೀನೀಗ ಗರ್ಭಿಣಿ. ನಿನ್ನ ಹೊಟ್ಟೆಯಲ್ಲಿರುವ ಮಗು ಆಹಾರವಿಲ್ಲದೆ ಒಣಗಬೇಕೆ? ಅದರ ರಕ್ಷಣೆಗಾದರೂ ನೀನು ಆಹಾರ ಸೇವಿಸಲೇಬೇಕು. ನಿಮ್ಮ ಮಾತು ನಿಜ ತಾಯಿ. ನಾನು ನನಗೋಸ್ಕರ ಬದುಕುವುದು ಮುಗಿದು ಹೋಯಿತು. ಈಗ ನಾನು ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರ ಬದುಕಬೇಕು. ಇಷ್ಟೊಂದು ವಿಷಾದವೇಕೆ? ಈಗಲೇ ಎಲ್ಲವೂ ಮುಗಿದು ಹೋದಾಗೆ ಇಷ್ಟೊಂದು ನಿರಾಸೆ ಏಕೆ ಪಡುತ್ತಿರುವೆ? ಇನ್ನೇನು ಉಳಿದಿದೆ? ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಬದುಕಿನ ಎಲ್ಲಾ ಬಾಗಿಲು ಮುಚ್ಚಿ ಹೋಗಿವೆ. ಆ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿದ ಕೂಡಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕೆಂಬ ಭಾವನೆ ಬಂತು. ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಆದರೆ ಇನ್ನು ಲೋಕಕ್ಕೆ ಬಾರದ ನನ್ನ ಕಂದನನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ ಎಂಬ ಭಾವನೆಯಿಂದ ಆ ನಿರ್ಧಾರವನ್ನು ಬಿಟ್ಟೆ. ಸೀತೆ, ನೀನು ನಿನ್ನ ಮಗುವಿಗಾಗಿಯೂ ಬದುಕಬೇಕು, ನಿನಗಾಗಿಯೂ ಬದುಕಬೇಕು, ನಿನ್ನ ಪತಿಗಾಗಿ, ನಿನ್ನ ವಂಶದ ಶ್ರೇಯಸ್ಸಿಗಾಗಿಯೂ ಬದುಕಬೇಕು. ಕತ್ತಲೆ ಎಷ್ಟೇ ದಟ್ಟವಾದರೂ ಅದನ್ನು ಹೊಡೆದೋಡಿಸುವ ಸೂರ್ಯೋದಯ ಆಗಲೇಬೇಕಲ್ಲವೇ? ಇಂದಲ್ಲ ನಾಳೆ ನಿನ್ನ ಕಷ್ಟಗಳು ದೂರವಾಗುತ್ತವೆ. ಮರಳಿ ನಿನ್ನ ಪತಿಯ ಸಾನ್ನಿಧ್ಯ ದೊರಕುವುದು ಎಂದು ಆಶಾವಾದಿಯಾಗಿ ಕಾಯುತ್ತಿರಬೇಕು. ನನ್ನ ಕಾಯುವಿಕೆಯಿಂದ ಶುಭವಾಗುವುದೋ ಇಲ್ಲವೋ, ಆದರೆ ನಿಮ್ಮೆಲ್ಲರ ಹಾರೈಕೆಯ ಅಕ್ಕರೆಯನ್ನು ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ. ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಯ ದೊರೆತದ್ದು ನನ್ನ ಪೂರ್ವ ಜನ್ಮದ ಸುಕೃತವೆಂದು ನಾನು ಭಾವಿಸುತ್ತೇನೆ. ಸೀತೆ, ನಿನ್ನಂತ ಮಹಾಪತಿವ್ರತೆಯ ಆರೈಕೆ ಮಾಡುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ತೆಗೆದುಕೋ, ಹಣ್ಣನ್ನು ಸೇವಿಸಿ. ಇಲ್ಲಿ ಯಾರೂ ಇಲ್ಲ. ಕಾರ್ಯನಿಮಿತ್ತ ಪ್ರಭುಗಳ ದರ್ಶನ ಮಾಡುವ ಇಚ್ಛೆಯುಳ್ಳವರು ಈ ದಿನ ಯಾರೂ ಇಲ್ಲವೆಂದೇ ಅರ್ಥ. ಅಂದರೆ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸಬಹುದು. ರಾಜಕುಮಾರ ಲಕ್ಷ್ಮಣನಿಗೆ ಪ್ರಣಾಮಗಳು. ಯಾರೂ ಇಲ್ಲ. ನನಗೆ ವಂದನೆ ಹೇಳಿದವರು ಯಾರು? ಲಕ್ಷ್ಮಣ, ಏಕೆ ಅಚ್ಚರಿ ಪಡುತ್ತಿರುವೆ? ನಿನಗೆ ವಂದನೆ ಹೇಳಿದ್ದು ನಾನು. ಎಲೆ ಶ್ವಾನವೇ, ನೀನು ಮಾತನಾಡುತ್ತಿರುವೆಯಾ? ಹೌದು ಲಕ್ಷ್ಮಣ. ನೀನು ಕಾರ್ಯಾರ್ಥವಾಗಿ ಇಲ್ಲಿಗೆ ಬಂದಿರುವೆಯಾ? ಹೌದು. ನಿನ್ನ ಕೃಪೆಯಿಂದ ಪ್ರಭುಗಳ ಮೂಲಕ ನನ್ನ ಕಾರ್ಯವೊಂದು ಆಗಬೇಕಿದೆ. ಅದಕ್ಕಾಗಿ ಬಂದಿದ್ದೇನೆ. ನಿನಗೆ ಯಾವ ಕಾರ್ಯವಾಗಬೇಕಾಗಿದೆ ಎಂದು ನಿರ್ಭಯವಾಗಿ ಹೇಳು.
ಪ್ರಭುಗಳು ಅದನ್ನು ಖಂಡಿತ ನೆರವೇರಿಸುತ್ತಾರೆ. ಲಕ್ಷ್ಮಣ, ಅನ್ಯಥಾ ಭಾವಿಸಬೇಡ. ನನ್ನ ಕಾರ್ಯವೇನೆಂದು ಸಮಸ್ತ ಜೀವಿಗಳಿಗೂ ಅಭಯವನ್ನು ನೀಡುವ ಪುರುಷೋತ್ತಮನಾದ ರಾಮಚಂದ್ರನ ಎದುರಿನಲ್ಲೇ ಹೇಳುತ್ತೇನೆ. ಅಂದರೆ ಈಗ ನೀನು ಪ್ರಭುಗಳ ಸಂದರ್ಶನವನ್ನು ಬಯಸುತ್ತಿರುವೆಯಾ? ಹೌದು ಸೌಮಿತ್ರ, ನಾನು ಪ್ರಭು ರಾಮಚಂದ್ರನ ಸನ್ನಿಧಿಯಲ್ಲಿ ಮಾತನಾಡಲು ಬಯಸುತ್ತೇನೆ. ಆದರೆ ಎಂಬ ಸಂದೇಹದ ಧ್ವನಿ ಏಕೆ? ನೀನು ಸಂಕೋಚವಿಲ್ಲದೆ ಪ್ರಭುಗಳನ್ನು ಕಂಡು ಮಾತನಾಡಬಹುದು. ಲಕ್ಷ್ಮಣ, ಪ್ರಭು ಸಾನ್ನಿಧ್ಯವೆಂದರೆ ದೈವ ಸಾನ್ನಿಧ್ಯದಂತೆ. ಅಂತ ಕಡೆ ಅಧಮ ಯೋನಿಯಲ್ಲಿ ಹುಟ್ಟಿರುವ ನಾನು ಬರುವುದು ಉಚಿತವೋ ಅಲ್ಲವೋ ಎಂದು ಯೋಚಿಸುತ್ತಿದ್ದೇನೆ. ನೀನು ಬರಿಯ ಶ್ವಾನವಲ್ಲ, ಧರ್ಮ ವಿಚಾರಗಳನ್ನು ಬಲ್ಲ ಶ್ವಾನರೂಪಿ ಇರುವಂತಿದೆ. ಧರ್ಮಾತ್ಮನಾದ ರಾಮನ ರಾಜ್ಯದಲ್ಲಿ ಸಕಲ ಚರಾಚರಗಳಲ್ಲೂ ಧರ್ಮ ನೆಲೆಗೊಂಡಿದೆ. ಬೀಸುವ ಗಾಳಿಯಲ್ಲೂ ಧರ್ಮದ ಸುಗಂಧವೇ ತೇಲುತ್ತಿದೆ. ಅಂದ ಮೇಲೆ ಕಿಂಚಿತ್ತು ಧರ್ಮ ವಿಚಾರ ನನಗೆ ತಿಳಿದಿರುವುದರಲ್ಲಿ ವಿಶೇಷವೇನೂ ಇಲ್ಲ. ಅಂದರೆ ನಿನಗೆ ಪ್ರಭುಗಳ ಗುಣ ವಿಶೇಷಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದೆ ಎಂದಾಯಿತು. ಧರ್ಮ ಸ್ವರೂಪನಾದ, ಧರ್ಮದ ದಾರಿಯಿಂದ ಕಿಂಚಿತ್ತೂ ಅಲುಗದ ಮಹಾತ್ಮನಾದ ರಾಮಚಂದ್ರನ ಗುಣ ವಿಶೇಷಗಳು ಯಾರಿಗೆ ತಾನೇ ತಿಳಿದಿಲ್ಲ ಲಕ್ಷ್ಮಣ. ಶ್ರೀರಾಮಚಂದ್ರ ಪ್ರಿಯ ದರ್ಶನ, ಶತ್ರು ಭಯಂಕರ, ನೀತಿವಿದ, ಮಹಾ ತೇಜಸ್ವಿ, ಪ್ರಜಾ ವತ್ಸಲ, ಕರುಣಾ ಸಾಗರ, ಜಿತೇಂದ್ರಿಯ, ಶರಣಾಗತ ವತ್ಸಲ. ಹೇ ಶ್ವಾನವೇ, ನನಗೆ ಸಂತೋಷವಾಗುತ್ತಿದೆ. ನಿನ್ನ ಬಾಯಿಂದ ರಾಮಚಂದ್ರನ ಗುಣಗಾನವನ್ನು ಕೇಳಿ ನನಗೆ ಆನಂದವಾಗುತ್ತಿದೆ. ಕರುಣಾಮಯನಾದ ಅವನ ಸನ್ನಿಧಿಗೆ ಬರಲು ನಿನಗೆ ಹಿಂಜರಿಕೆ ಏಕೆ? ಸಕಲ ಜೀವ ಜಂತುಗಳನ್ನು ಅಕ್ಕರೆಯಿಂದ ಕಾಣಬಲ್ಲ ರಾಮಚಂದ್ರ ನಿನ್ನನ್ನು ಪ್ರತಿಬಂಧಿಸುತ್ತಾನೆಯೇ? ಪ್ರಭುವಿನ ಔದಾರ್ಯವನ್ನು, ಸ್ಥಾನಮಾನವನ್ನು ಮರೆತು ನನ್ನಂತವರು ದುರುಪಯೋಗಪಡಿಸಿಕೊಳ್ಳಬಾರದು. ಪ್ರಭು ಆಜ್ಞೆ ಇಲ್ಲದೆ ನಾನು ರಾಜಭವನವನ್ನ ಪ್ರವೇಶಿಸಲಾರೆ. ಹಾಗೆಂದು ನಾನು ರಾಮಚಂದ್ರನ ಬಳಿ ಹೇಳಬೇಕಾಗುತ್ತದೆ. ಹೇಳು ಲಕ್ಷ್ಮಣ. ಅನಂತರ ಪ್ರಭು ಏನು ಆಜ್ಞೆ ಮಾಡುತ್ತಾರೋ ಹಾಗೇ ನಡೆದುಕೊಳ್ಳುತ್ತೇನೆ. ಆಗಬಹುದು. ನಾನು ಈಗಲೇ ಹೋಗಿ ನಿನ್ನ ವಿಚಾರವನ್ನು ಪ್ರಭುಗಳಿಗೆ ನಿವೇದಿಸುತ್ತೇನೆ. ನೀನು ಇಲ್ಲಿಯೇ ಕಾದಿರು. ಆಹಾ ಆಹಾ, ನಾರಾಯಣ ನಾರಾಯಣ. ಶ್ರೀಹರಿ, ನಿನ್ನ ಲೀಲೆಯೇ ಲೀಲೆ. ನಾರದರೆ, ಏನಿದು? ಇದ್ದಕ್ಕಿದ್ದಂತೆ ಇಂಥ ಉದ್ಗಾರ, ಏನನ್ನು ಕಂಡು ಈ ಆನಂದ? ದೇವೇಂದ್ರ, ಶ್ರೀಮನ್ ನಾರಾಯಣನ ರಾಮಾವತಾರದ ಲೀಲೆಯನ್ನು ಕಂಡು ಈ ಉದ್ಗಾರ. ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವ ದೃಷ್ಟಿಯಿಂದ ಪತಿವ್ರತೆಯಾದ ಪತ್ನಿಯನ್ನೇ ಅರಣ್ಯಕ್ಕೆ ಕಳುಹಿಸಿದ ರಾಮನ ಕಾರ್ಯವನ್ನು ಕಂಡು ಆನಂದ ಪಡಬಹುದೇ? ಅದು ಖಂಡಿತ ಆನಂದದ ವಿಷಯವಲ್ಲ. ಆದರೆ ರಾಜನೀತಿಯನ್ನು ಎಷ್ಟು ನಿಷ್ಠೆಯಿಂದ ಪಾಲಿಸಬೇಕು ಎಂದು ರಾಮ ಲೋಕಕ್ಕೆ ತಿಳಿಸಿದ್ದಾನೆ. ಪ್ರಜಾಪಾಲನೆ ಎಂಬುದು ಅಷ್ಟು ಸುಲಭವಲ್ಲ. ಹೆಜ್ಜೆ ಹೆಜ್ಜೆಗೂ ದುಃಖ ಕಷ್ಟಗಳನ್ನು ಕೊಡುವ ಕಠಿಣ ದಾರಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅದಲ್ಲ ವಿಷಯ, ಈಗ ರಾಮ ಒಂದು ಶ್ವಾನಕ್ಕೆ ನ್ಯಾಯ ನೀಡುವ ಲೀಲೆಯನ್ನು ತೋರಿಸುತ್ತಿದ್ದಾನೆ. ಏನು? ಶ್ವಾನಕ್ಕೆ ನ್ಯಾಯವೇ? ಆ ಶ್ವಾನಕ್ಕೆ ಅಂತ ಯಾವ ಅನ್ಯಾಯ ಆಗಿದೆ? ಪ್ರಾಣಿಯಾದ ಅದು ತನಗಾದ ಅನ್ಯಾಯವನ್ನು ಹೇಗೆ ರಾಮನಿಗೆ ಹೇಳುತ್ತದೆ? ರಾಮರಾಜ್ಯದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಮಾತನಾಡುವ ಉದಾಹರಣೆಗಳನ್ನು ಕಂಡಿದ್ದೇವೆ. ನಾರದರು, ಈ ವಿಚಾರ ವಿಚಿತ್ರವಾಗಿದೆ. ಮಾತ್ರವಲ್ಲ, ಕುತೂಹಲಕಾರಿಯಾಗಿಯೂ ಇದೆ. ಅದೇನೆಂದು ಸ್ವಲ್ಪ ವಿವರವಾಗಿ ತಿಳಿಸಿ. ನಾನು ತಿಳಿಸುವುದೇನು, ನೀವೇ ನೋಡಿ. ಆ ಶ್ವಾನ ಬಾಗಿಲ ಬಳಿ ಕಾದಿದೆ. ಲಕ್ಷ್ಮಣನ ಬಳಿ ಅದು ತನ್ನ ಕೋರಿಕೆಯೊಂದನ್ನು ರಾಮನಿಗೆ ತಿಳಿಸಬೇಕೆಂದು ಬಯಸಿದೆ. ಆದರೆ ರಾಮನ ಆಜ್ಞೆ ಇಲ್ಲದೆ ಅರಮನೆಯನ್ನು ಪ್ರವೇಶಿಸಲು ಹಿಂಜರಿದಿದೆ. ಲಕ್ಷ್ಮಣ ರಾಮನ ಬಳಿಗೆ ಹೋಗುತ್ತಿದ್ದಾನೆ. ರಾಮ ಏನು ಹೇಳುತ್ತಾನೋ ನೋಡೋಣ. ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ಹೊರಬಾಗಿಲಿಗೆ ಹೋಗಿ ಕಾರ್ಯಾರ್ಥಿಗಳು ಬೇರೆ ಯಾರಾದರೂ ಇರುವರೇನೋ ಎಂದು ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ಒಂದು ಶ್ವಾನವಿತ್ತು. ಶ್ವಾನವೇ? ಅದಕ್ಕೇನು ಕೆಲಸ? ಒಂದು ಶ್ವಾನ ರಾಜಭವನವನ್ನು ಪ್ರವೇಶಿಸುವುದು ಹೇಗೆ ಸಾಧ್ಯ? ಬಹುಶಃ ಅದು ದಾರಿ ತಪ್ಪಿ ಬಂದಿರಬೇಕು. ಲಕ್ಷ್ಮಣ, ಆ ಶ್ವಾನದ ಕೋರಿಕೆ ಏನೆಂದು ಕೇಳಿದೆಯಾ? ಕೇಳಿದೆ ಪ್ರಭು. ಆದರೆ ಅದು ತನ್ನ ಕೋರಿಕೆಯನ್ನು ಪ್ರಭುಗಳ ಎದುರಿಗೆ ಹೇಳುತ್ತೇನೆ ಎನ್ನುತ್ತದೆ. ಅಂದರೆ ಅದು ಸಾಮಾನ್ಯ ಶ್ವಾನವಲ್ಲ, ಯಾರಾದರೂ ಶ್ವಾನ ರೂಪದ ಮಹಾತ್ಮನೇ.
ಅಲ್ಲ, ನಮ್ಮ ಪ್ರಭುಗಳ ಬಳಿ ಶ್ವಾನದ ಕೋರಿಕೆ ಏನಿರಬಹುದು? ನಮ್ಮ ರಾಜ್ಯದಲ್ಲಿ ಶ್ವಾನಗಳಿಗೆ ಕಷ್ಟ ಇದೆ ಎಂದು ಹೇಳಲು ಬಂದಿದೆಯೇ? ಲಕ್ಷ್ಮಣ, ನೀನು ಏಕೆ ಆ ಶ್ವಾನವನ್ನು ನನ್ನ ಬಳಿ ಕರೆತರಲಿಲ್ಲ? ಆದರೆ ಅಧಮ ಯೋನಿಯಲ್ಲಿ ಜನಿಸಿದ ತಾನು ರಾಜ ಸಾನ್ನಿಧ್ಯಕ್ಕೆ ಬರಲು ಸಂಕೋಚ ಪಡುತ್ತಿದೆ. ಚಿಂತೆ ಇಲ್ಲ, ಆ ಶ್ವಾನವು ವಿವೇಕದಿಂದ ಯೋಚಿಸುತ್ತಿದೆ. ನನಗೇಕೋ ಅದು ಶ್ವಾನ ರೂಪದ ಮಹಾತ್ಮನೇ ಇರಬೇಕು ಎನಿಸುತ್ತಿದೆ. ನಮ್ಮ ಪ್ರಭುಗಳ ಪ್ರಭಾವದಿಂದ ಒಂದು ಶ್ವಾನವು ಕೂಡ ಧರ್ಮ ನೀತಿಗಳ ಜ್ಞಾನ ಪಡೆದಿದೆ ಎಂದು ಹೇಗೆ ಹೇಳಬಾರದು? ಏನೋ ಇದು ತುಂಬಾ ವಿಲಕ್ಷಣವಾಗಿದೆ. ಲಕ್ಷ್ಮಣ, ರಾಜನಾದವನ ದೃಷ್ಟಿಯಲ್ಲಿ ತಾರತಮ್ಯವಿರಬಾರದು. ಕಾರ್ಯಾರ್ಥಿಗಳಾಗಿ ಬಂದವರು ಯಾರೇ ಆಗಿರಲಿ, ಅವರ ಸ್ಥಾನಮಾನಗಳು ಏನೇ ಇರಲಿ, ಅವರ ಕೋರಿಕೆಯನ್ನು ಈಡೇರಿಸುವುದು ರಾಜನಾದ ನನ್ನ ಕರ್ತವ್ಯ. ನೀನು ಕೂಡಲೇ ಹೋಗಿ ಆ ಶ್ವಾನವನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಆಗಲಿ ಮಹಾಪ್ರಭು, ನಾನು ಈಗಲೇ ಹೋಗಿ ಆ ಶ್ವಾನವನ್ನು ಕರೆತರುತ್ತೇನೆ. ಎಲೆ ಶ್ವಾನವೇ, ದಯಮಾಡಿಸು. ಆಹಾ ಆಹಾ, ನೋಡಿದಿರ, ಇದಲ್ಲವೇ ರಾಜನೀತಿ, ಇದಲ್ಲವೇ ನಿಜವಾದ ಧರ್ಮನಿಷ್ಠೆ. ಸರ್ವರನ್ನು ಸಮಾನವಾಗಿ ಕಾಣುವ ರಾಮಚಂದ್ರನ ಗುಣ ಸರ್ವಕಾಲದಲ್ಲೂ ಸರ್ವ ರಾಜರಿಗೂ ಆದರ್ಶವಾಗಿರಬೇಕು. ನಿಜ ನಾರದ, ಇಂಥ ಸಮದರ್ಶಿತ್ವ ರಾಮಚಂದ್ರನಲ್ಲಿ ಮಾತ್ರ ಕಾಣಲು ಸಾಧ್ಯ. ಸಾಮಾನ್ಯ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಟ್ಟಾಗಲೇ ಅದು ಸತ್ಯವಾಯಿತು. ಆ ಶ್ವಾನದ ಕೋರಿಕೆಯಾದರೂ ಏನಿರಬಹುದು? ಅದೇನಾದರೂ ಹಸಿವಿನಿಂದ ನೊಂದಿರಬಹುದೇ? ಅಥವಾ ಬೇರೆ ಯಾರಾದರೂ ಅದಕ್ಕೆ ತೊಂದರೆ ಕೊಡುತ್ತಿರುವರೆ? ಏನಾದರೂ ಇರಲಿ, ಅದನ್ನು ರಾಮಚಂದ್ರ ಹೇಗೆ ಈಡೇರಿಸುತ್ತಾನೋ ನೋಡಬೇಕು. ಖಂಡಿತ ನೋಡೋಣ. ಅಲ್ಲಿ ನೋಡಿ, ಶ್ವಾನ ರಾಮಚಂದ್ರನ ಎದುರಿಗೆ ನಿಂತಿದೆ. ಸಾಧ್ವಿ, ನೀನು ಆಹಾರ ಪಾನೀಯ ಫಲಹಾರಗಳ ಬಗ್ಗೆ ಆಸಕ್ತಿ ತೋರದೆ ಸದಾ ಚಿಂತೆಯಲ್ಲೇ ಮುಳುಗಿರುತ್ತಿ ಎಂದು ತಾಪಸಿಯರಿಂದ ಕೇಳಲ್ಪಟ್ಟೆ. ಹೌದು ಪೂಜ್ಯರೇ, ನಾನು ಎಂಥ ಘೋರ ಪಾಪ ಮಾಡಿ ಎಂಥ ಶಿಕ್ಷೆಗೆ ಗುರಿಯಾದೆನೋ ಎಂದು ಯೋಚಿಸುತ್ತಿದ್ದೆ. ಸೀತೆ, ನೀನು ಪತಿವ್ರತ ಶಿರೋಮಣಿ, ಪರಮ ಪವಿತ್ರಳೆಂದು ನಿನ್ನ ಪತಿ ಶ್ರೀರಾಮಚಂದ್ರನಿಗೂ ಗೊತ್ತು. ಆದರೆ ಲೋಕಾಪವಾದದ ಭೀತಿಯಿಂದ ಅತ್ಯಂತ ನೋವಿನಿಂದ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಮಗಳೇ, ನೀನು ಸಾಮೀಪ್ಯದಿಂದ ನಿನ್ನ ಪತಿಯಿಂದ ದೂರವಿದ್ದರೂ ನಿನ್ನ ಪತಿಯು ಮನದಲ್ಲಿ ಅನವರತವೂ ನಿನ್ನನ್ನೇ ನೆನೆಸುತ್ತಿರುತ್ತಾನೆ. ಎಂಥ ವಿಪರ್ಯಾಸ ಮುನೀಂದ್ರ! ನಾನು ಋಷ್ಯಾಶ್ರಮಗಳನ್ನು ಸಂದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕೆಂದು ಬಯಸಿದೆ. ಆದರೆ ಆ ಆಶ್ರಮದಲ್ಲೇ ಉಳಿಯಬೇಕಾದ ಪರಿಸ್ಥಿತಿ ಬರುವುದೆಂದು ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ. ಮಗಳೇ, ಇಂಥ ಆಘಾತ ನಿರಾಶೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಶಾಂತವಾಗಿರಲು ಪ್ರಯತ್ನಿಸಬೇಕು. ನಿನ್ನ ಗರ್ಭದಲ್ಲಿ ರಘುವಂಶದ ಕುಡಿ ಬೆಳೆಯುತ್ತಿದೆ. ಅದಕ್ಕೆ ರಕ್ಷಣೆ ಕೊಡಬೇಕಾದದ್ದು ತಾಯಿಯಾದ ನಿನ್ನ ಪವಿತ್ರ ಕರ್ತವ್ಯ. ದುಃಖಿಸಬೇಡ ತಾಯಿ. ನಿನ್ನ ದುಃಖವನ್ನೆಲ್ಲ ಮರೆತು ನಮ್ಮ ಆಶ್ರಮದ ತಾಪಸ ಸ್ತ್ರೀಯರ ರಕ್ಷಣೆಯಲ್ಲಿ ಸುರಕ್ಷಿತವಾಗಿ ನೀನು ತಾಯಿಯಾಗಬೇಕೆಂಬುದು ನಮ್ಮ ಹೆಬ್ಬಯಕೆ. ನಿಮ್ಮಂಥ ಮಹಾತ್ಮರ ಆಶ್ರಯ ದೊರಕಿದ್ದರಿಂದಲೇ ನಾನು ಜೀವಂತವಾಗಿ ಉಳಿಯಲು ಸಾಧ್ಯವಾಯಿತು. ಆದರೂ ಎಷ್ಟು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದರೂ ನನ್ನ ಸ್ವಾಮಿಯ ಸ್ಮರಣೆಯನ್ನು ಬಿಡಲು ಸಾಧ್ಯವಾಗುತ್ತಿಲ್ಲ. ಇಷ್ಟಾದರೂ ನಿನ್ನ ಪತಿಯ ಮೇಲೆ ನಿನಗೆ ಕೋಪ ಅಸಮಾಧಾನತೆ ಇಲ್ಲದಿರುವುದು ನಿನ್ನ ಉದಾತ್ತ ಗುಣವನ್ನು ತೋರಿಸುತ್ತದೆ. ಮಗಳೇ, ಶ್ರೀರಾಮಚಂದ್ರನ ನಾಮ ಮಹಿಮೆ ನಿನಗೆ ಶ್ರೇಯಸ್ಸನ್ನುಂಟು ಮಾಡುತ್ತದೆ. ನಿನ್ನ ದುಃಖ ನಿನ್ನ ಮಗುವಿಗೆ ಕೇಡುಂಟು ಮಾಡಬಾರದಲ್ಲವೇ? ಇಲ್ಲ ಪೂಜ್ಯರೇ, ನನ್ನ ದುಃಖ ನನಗೇ ಇರಲಿ. ಅದು ನನ್ನ ಮಗುವಿಗೆ ಕೇಡು ಮಾಡಲು ನಾನು ಅವಕಾಶ ಕೊಡುವುದಿಲ್ಲ. ನಿನ್ನ ಮಗುವಿನಲ್ಲೂ ಮುಂದೆ ತನ್ನ ತಂದೆಯ ಬಗ್ಗೆ ಪ್ರೀತಿ ಗೌರವಗಳು ಬೆಳೆಯಬೇಕು. ಹೌದು ಪೂಜ್ಯರೇ, ನನ್ನ ಮಗು ತನ್ನ ತಂದೆಯನ್ನು ಗೌರವಿಸಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು.
ಖಂಡಿತ ನಿನ್ನ ಆಸೆ ನಿಜವಾಗುತ್ತದೆ. ಹಾಗಾಗಲು ನಾನೇನು ಮಾಡಬೇಕು ಪೂಜ್ಯರೇ? ಹೆಚ್ಚೇನೂ ಮಾಡುವುದು ಬೇಡ ಮಗಳೇ. ಈಗಾಗಲೇ ಶ್ರೀರಾಮಚರಿತೆಯನ್ನು ಕಾವ್ಯ ರೂಪದಲ್ಲಿ ನಾನು ಬರೆದಿದ್ದೇನೆ. ಈ ಮಹಾಚರಿತ್ರೆಯಲ್ಲಿ ಶ್ರೀರಾಮನ ಸದ್ಗುಣ, ಆದರ್ಶ, ಬಲಪರಾಕ್ರಮ, ಮಹಿಮೆಗಳು ಎಲ್ಲವೂ ವರ್ಣಿತವಾಗಿದೆ. ನಿನ್ನ ಮಗು ಅದನ್ನು ಕೇಳುತ್ತಾ ಬೆಳೆದರೆ ಸಾಕು. ಮುಂದೆ ನಿನ್ನ ಮಗನೇ ಶ್ರೀರಾಮಚರಿತೆಯನ್ನು ಪ್ರಚಾರ ಮಾಡುತ್ತಾನೆ. ಅದಕ್ಕೆ ಮೊದಲು ನನ್ನ ಸ್ವಾಮಿಯ ಪುಣ್ಯ ಚರಿತ್ರೆಯನ್ನು ನಾನು ಕೇಳಿ ಪುನೀತಳಾಗಲು ಬಯಸುತ್ತೇನೆ. ಹಾಗೆಯೇ ಆಗಲಿ ಮಗಳೇ. ನಿನ್ನ ಹೊಟ್ಟೆಯಲ್ಲಿರುವಾಗಲೇ ಮಗು ತನ್ನ ತಂದೆಯ ಚರಿತ್ರೆಯನ್ನು ಕೇಳಿ ಬೆಳೆದರೆ ಅದು ಒಳ್ಳೆಯದೇ. ಆದರೆ ಮುನೀಂದ್ರ ತನ್ನ ತಾಯಿಯನ್ನೇ ತ್ಯಜಿಸಿ ಅವಳು ಮತ್ತು ತಾನು ಆಶ್ರಮದಲ್ಲಿಯೇ ಬೆಳೆಯಬೇಕಾಗಿತ್ತು ಎಂಬ ಸತ್ಯ ತಿಳಿದರೆ ತಂದೆಯ ಮೇಲಿನ ಅಭಿಮಾನಕ್ಕೆ ಭಂಗ ಬರುವುದಿಲ್ಲವೇ? ಚಿಂತಿಸಬೇಡ ತಾಯಿ. ಸಮಯ ಬರುವವರೆಗೂ ಆ ಮಗುವಿಗೆ ಶ್ರೀರಾಮಚಂದ್ರನೇ ತನ್ನ ತಂದೆ ಎಂದು ತಿಳಿಯದಂತೆ ಕಾಪಾಡಿಕೊಂಡರೆ ಸಾಕು. ಹಾಗೇ ಆಗಲಿ ಮುನೀಂದ್ರ. ಇಷ್ಟಾರ್ಥ ಸಿದ್ಧ. ಎಲೈ ಶ್ವಾನವೇ, ನಿನಗೆ ಸ್ವಾಗತ. ನೀನು ಏನು ಹೇಳಬೇಕೆಂದಿರುವೆಯೋ ಯಾವ ಸಂಕೋಚವೂ ಇಲ್ಲದೆ ಹೇಳಬಹುದು. ಮಹಾರಾಜ, ಸಮಸ್ತ ಪ್ರಾಣಿಗಳ ಪಾಲಕನು ರಾಜನೇ ಆಗಿದ್ದಾನೆ. ಯಾವ ರಾಜನ ಆಳ್ವಿಕೆ ಸಮೃದ್ಧಿಯಿಂದ ಕೂಡಿರುತ್ತದೋ ಆ ರಾಜ್ಯದಲ್ಲಿ ಸಕಲ ಪ್ರಾಣಿಗಳು ನೆಮ್ಮದಿಯಿಂದ ಜೀವಿಸುತ್ತವೆ. ಹೌದು, ತನ್ನನ್ನು ಆಶ್ರಯಿಸಿರುವ ಸಕಲ ಜೀವಿಗಳನ್ನು ಸಂರಕ್ಷಿಸುವುದು ರಾಜನ ಕರ್ತವ್ಯ. ಮಹಾರಾಜ, ಆ ಸಂರಕ್ಷಣೆ ಸಮೃದ್ಧಿ ನಿನ್ನ ನಾಡಿನಲ್ಲಿದೆ. ನನ್ನ ಕೆಲವು ಮಾತುಗಳನ್ನ ದಯಮಾಡಿ ಕೇಳುವ ತಾಳ್ಮೆ ಇದೆಯೇ? ಖಂಡಿತ ಹೇಳು, ನಾನು ತೆರೆದ ಮನಸ್ಸಿನಿಂದ ಕೇಳುತ್ತೇನೆ. ಧರ್ಮವೆಂಬುದು ರಾಜನಿಗೆ ಮಾತ್ರವಲ್ಲ, ಅವನಿಂದ ಪಾಲಿಸಲ್ಪಟ್ಟಿರುವ ಪ್ರಜೆಗಳಲ್ಲೂ ಸರ್ವ ಜೀವಿಗಳಲ್ಲೂ ಇರಬೇಕು. ಈ ಶ್ರೇಷ್ಠವಾದ ಧರ್ಮವೇ ರಾಜನಿಗೆ ಪರಲೋಕದಲ್ಲಿ ಸತ್ಫಲಗಳನ್ನು ನೀಡುತ್ತದೆ. ಧರ್ಮದಿಂದ ಸಾಧಿಸಲಾಗದ ಕಾರ್ಯವೇ ಇಲ್ಲ. ಶ್ವಾನವೇ, ನಿನ್ನ ಧರ್ಮಶಾಸ್ತ್ರ ಜ್ಞಾನವನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ದಾನ, ದಯೆ, ರುಜುಗುಣ, ಗುರು ಹಿರಿಯರಲ್ಲಿ ಪೂಜ್ಯ ಭಾವನೆ ಧರ್ಮದ ವಿವಿಧ ಅಂಗಗಳು. ರಾಜನಾದವನು ಇವೆಲ್ಲವುಗಳ ಮೂಲಕ ಮತ್ತು ಪ್ರಜಾಪಾಲನೆಯ ಮೂಲಕ ಧರ್ಮವನ್ನು ಸಾಧಿಸುತ್ತಾನೆ. ಇದೇನಿದು? ಈ ಶ್ವಾನ ನಮ್ಮ ಪ್ರಭುಗಳಿಗೆ ಧರ್ಮೋಪದೇಶ ಮಾಡಲೆಂದೇ ಬಂದಿರುವಂತಿದೆ. ನಮ್ಮ ಪ್ರಭುಗಳಿಗೆ ತಿಳಿಯದ್ದೇನಿದೆ, ಆದರೂ ಎಲ್ಲವನ್ನೂ ತಾಳ್ಮೆಯಿಂದ ಕೇಳುತ್ತಿದ್ದಾರೆ. ಪ್ರಭು, ಧರ್ಮ ಸ್ವರೂಪವೇ ಆಗಿರುವ ನಿಮ್ಮೆದುರು ಧರ್ಮ ವಿಚಾರಗಳನ್ನು ಹೇಳುತ್ತಿರುವೆನೆಂದು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ. ಇಲ್ಲ, ಖಂಡಿತ ನನಗೆ ಕೋಪವಿಲ್ಲ. ಹೇಳು ಶ್ವಾನವೇ, ನಿನ್ನ ಯಾವ ಕಾರ್ಯವನ್ನು ಮಾಡಿಕೊಡಲಿ? ಪ್ರಭು, ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಸರ್ವಾರ್ಥ ಸಿದ್ಧನೆಂಬ ಒಬ್ಬ ಭಿಕ್ಷುಕ ವಾಸವಾಗಿದ್ದಾನೆ. ಅವನು ಯಾವ ಅಪರಾಧವನ್ನೂ ಮಾಡದ ನನ್ನನ್ನು ಪ್ರಹರಿಸಿದ್ದಾನೆ. ತಾವು ಅವನಿಗೆ ಶಿಕ್ಷೆ ನೀಡಿ ನನಗೆ ನ್ಯಾಯ ಕೊಡಬೇಕು. ಶಿಕ್ಷೆ ಕೊಡುವ ಮೊದಲು ನಾನು ಆ ಸರ್ವಾರ್ಥ ಸಿದ್ಧನನ್ನು ವಿಚಾರಣೆ ಮಾಡಬೇಕು. ಅಮಾತ್ಯರೇ, ಅಪ್ಪಣೆ ಮಹಾಪ್ರಭು. ಈ ಶ್ವಾನವು ಹೇಳಿದ ಸರ್ವಾರ್ಥ ಸಿದ್ಧನೆಂಬ ಬ್ರಾಹ್ಮಣನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ. ಹಾಗೆಯೇ ಆಗಲಿ ಪ್ರಭು. ನಾರದರೆ, ನಿಜವಾಗಿಯೂ ಇದು ಅತಿಶಯವಾದ ಕಾರ್ಯ. ನೀಚ ಜನ್ಮವಾದ ಶ್ವಾನವನ್ನು ರಾಜಸಭೆಗೆ ಕರೆದು ಅದರ ಮಾತುಗಳನ್ನು ಕೇಳಿದ. ಜೊತೆಗೆ ಅದಕ್ಕೆ ಪ್ರಹಾರ ಮಾಡಿದ ಬ್ರಾಹ್ಮಣನನ್ನು ಕರೆತರಲು ಆಜ್ಞೆ ಮಾಡಿದ. ಎಂತಹ ಔದಾರ್ಯ! ಖಂಡಿತ ದೇವೇಂದ್ರ, ರಾಮನ ಈ ಔದಾರ್ಯ ಅತಿಶಯವೇ ಸರಿ. ಸಹಮಾನವರ ಕಷ್ಟಗಳನ್ನು ಕೇಳಲು ಹಿಂಜರಿಯವರು ಇರುವಾಗ ಒಂದು ಶ್ವಾನದ ಮಾತನ್ನು ಕೇಳಿ ಅದಕ್ಕೆ ನ್ಯಾಯ ದೊರಕಿಸಿಕೊಡಲು ಮುಂದಾದ ರಾಮನ ಗುಣವಿಶೇಷಗಳಿಗೆ ಹೋಲಿಕೆ ಕೊಡಲು ಸಾಧ್ಯವೇ? ಅಂದರೆ ನಾರದರೆ, ರಾಮಚಂದ್ರ ಆ ಬ್ರಾಹ್ಮಣನಿಗೆ ಖಂಡಿತ ಶಿಕ್ಷೆ ಕೊಡುತ್ತಾನೆ, ಅಥವಾ ಆ ಬ್ರಾಹ್ಮಣ ಶಿಕ್ಷೆಗೆ ಅರ್ಹನಲ್ಲವೆಂದು ಬಿಡುಗಡೆ ಮಾಡುತ್ತಾನೆ. ಮಾನವರು ಮತ್ತು ಶ್ವಾನದ ನಡುವಿನ ಈ ಸಂಘರ್ಷದಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ತೀರ್ಮಾನ ಸಾಧ್ಯವೇ? ಸಾಧ್ಯವೆಂದರೂ ಒಂದು ಶ್ವಾನಕ್ಕೆ ಹೊಡೆದನೆಂದು ಬ್ರಾಹ್ಮಣನಿಗೆ ಎಂಥ ಶಿಕ್ಷೆ ಕೊಡಲು ಸಾಧ್ಯ? ಹಿಂದೆ ಎಂದಾದರೂ ಇಂಥ ನ್ಯಾಯ ನಿರ್ಧಾರ ನಡೆದಂತೆ ಕಾಣುವುದಿಲ್ಲ. ದೇವತೆಗಳೇ,
ನಿಮ್ಮ ಪ್ರಶ್ನೆಗಳೆಲ್ಲ ಈಗ ನನ್ನ ಪಾಲಿಗೂ ಪ್ರಶ್ನೆಗಳೇ. ಇದಕ್ಕೆ ಉತ್ತರ ದೊರಕಬೇಕಾದರೆ ರಾಮಚಂದ್ರ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾನೋ ಕಾದು ನೋಡಬೇಕು. ಈ ವಿಲಕ್ಷಣವಾದ ಪ್ರಸಂಗ ಹೇಗೆ ಕೊನೆಗೊಳ್ಳುವುದೆಂದು ನೋಡಲು ನಾನೂ ಕಾತರದಿಂದ ಕಾಯುತ್ತಿದ್ದೇನೆ. ಈಗ ಅಲ್ಲಿ ನಡೆಯುವುದನ್ನು ನಾವು ನೋಡೋಣ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ತಮ್ಮ ಅಮಾತ್ಯರು ಬಂದು ತಮ್ಮನ್ನು ಕಾಣಬೇಕೆಂದು ಹೇಳಿದಾಗ ಬಹಳ ಸಂತೋಷವಾಯಿತು. ತಮ್ಮ ದರ್ಶನ ಪಡೆಯುವುದು ನನ್ನ ಪೂರ್ವಜನ್ಮದ ಸುಕೃತವೆಂದುಕೊಂಡು ಬಂದಿದ್ದೇನೆ. ನನ್ನಿಂದೇನಾಗಬೇಕೆಂದು ಅಪ್ಪಣೆ ಮಾಡಿ ಮಹಾಪ್ರಭು. ಎಲೈ ದ್ವಿಜನೆ, ನಾನು ನಿನ್ನನ್ನು ಕರೆಸಲು ಒಂದು ಕಾರಣವಿದೆ. ಯಾವ ಕಾರಣ ಪ್ರಭು? ಈ ಶ್ವಾನವನ್ನು ನೋಡಿ. ನೀನು ವಿನಾಕಾರಣ ದಂಡದಿಂದ ಇದನ್ನು ಪ್ರಹರಿಸಿದೆ ಎಂದು ಇದು ದೂರು ತಂದಿದೆ. ಮೊದಲು ಇದು ಸತ್ಯವೇ ಎಂದು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕಾಗಿದೆ. ನಿಜ ಪ್ರಭು, ಈ ಶ್ವಾನವನ್ನು ನಾನು ಪ್ರಹರಿಸಿದ್ದು ನಿಜ. ಈ ಶ್ವಾನ ಯಾವ ಅಪರಾಧ ಮಾಡಿತು? ನೀನೇಕೆ ಪ್ರಹರಿಸಿದೆ? ಕೋಪದಿಂದ ಪ್ರಹರಿಸಿದೆ ಪ್ರಭು. ಏನು ಕೋಪದಿಂದಲೇ? ಅಯ್ಯೋ ದ್ವಿಜನೆ, ಜ್ಞಾನ ಸಂಪನ್ನನಾಗಿ ನಿನಗೆ ಇಷ್ಟು ಸರಳ ವಿಷಯವೂ ತಿಳಿಯದೆ. ಯಾವ ಸರಳ ವಿಷಯ ಪ್ರಭು? ಕೋಪವೆಂಬುದು ಅನರ್ಥ ಸಾಧನ. ನಮ್ಮ ಕೋಪ ನಮಗೆ ಶತ್ರುವಿನಂತೆ. ಹರಿತವಾದ ಖಡ್ಗದಂತೆ ನಮ್ಮ ಕೋಪ ನಮ್ಮ ಸದ್ಗುಣಗಳನ್ನೆಲ್ಲ ಕತ್ತರಿಸಿ ಹಾಕುತ್ತದೆ ಎಂದು ನಿನಗೆ ತಿಳಿಯದೆ? ತಿಳಿದಿದೆ ಪ್ರಭು. ಕೆಲವು ಸಲ ಅಧ್ಯಯನದಿಂದ ಸಂಪನ್ನನಾದರೂ ಮನುಷ್ಯ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಅದಕ್ಕೆ ನೀನೇ ಉದಾಹರಣೆ. ಈ ಶ್ವಾನ ಮಾಡಿದ ಅಪರಾಧವಾದರೂ ಏನು? ಇದನ್ನು ದಂಡದಿಂದ ಏಕೆ ಪ್ರಹರಿಸಿದೆ ಎಂದು ಹೇಳು. ಹೇಳುತ್ತೇನೆ ಪ್ರಭು. ಆಗ ಭಿಕ್ಷೆಯ ಸಮಯವಾಗಿತ್ತು. ನಾನು ಭಿಕ್ಷೆ ಬೇಡಲೆಂದು ಮನೆ ಮನೆಗೆ ಅಲೆಯುತ್ತಿದ್ದೆ. ಈ ಶ್ವಾನ ನನ್ನನ್ನು ಅಡ್ಡಿಪಡಿಸುತ್ತಲೇ ಇತ್ತು. ನಾನು ಅದನ್ನು ಎಷ್ಟೇ ತಡೆದರೂ ಅದು ತನ್ನ ವರ್ತನೆಯನ್ನು ಬಿಡಲಿಲ್ಲ. ಅತಿಯಾದ ಹಸಿವಿನಿಂದ ಕೋಪ ಕೆರಳಿ ದಂಡದಿಂದ ಹೊಡೆದು ಬಿಟ್ಟೆ ಪ್ರಭು. ಎಲೈ ದ್ವಿಜನೆ, ಈ ಶ್ವಾನ ತನ್ನ ಜನ್ಮ ಸಹಜವಾದ ರೀತಿಯಲ್ಲಿ ವರ್ತಿಸಿತು. ನೀನು ಇದನ್ನು ದಂಡದಿಂದ ಪ್ರಹರಿಸುವುದರ ಬದಲು ಸಾತ್ವಿಕ ರೀತಿಯಲ್ಲಿ ನಿವಾರಿಸಿಕೊಳ್ಳಲು ಪ್ರಯತ್ನಿಸಬಹುದಾಗಿತ್ತು. ನೀನು ಖಂಡಿತ ತಪ್ಪನ್ನು ಮಾಡಿರುವೆ. ಅದಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ನನ್ನ ಅಪರಾಧವಾಗಿದ್ದರೆ ನೀವು ಶಿಕ್ಷೆ ನೀಡಬಹುದು ಪ್ರಭು. ನೀವು ಶಿಕ್ಷೆ ನೀಡುವುದಾದರೆ ನನಗೆ ನರಕದ ಭಯವಿರುವುದಿಲ್ಲ. ನಿನ್ನ ಶಿಕ್ಷೆ ಏನೆಂದು ನನ್ನ ಸಭಾಸದರೊಂದಿಗೆ ಚರ್ಚಿಸಿ ನಂತರ ನಿರ್ಧರಿಸುತ್ತೇನೆ. ಆಗಬಹುದು ಪ್ರಭು. ಸಾಧ್ವಿ, ಸೀತೆ, ಇದೇ ನಾನು ಪುರುಷೋತ್ತಮನಾದ ಶ್ರೀರಾಮನನ್ನು ಕುರಿತು ಬರೆದ ಪವಿತ್ರ ಕಾವ್ಯ. ಆ ಕಥಾಮೃತವನ್ನು ಕೇಳಲು ನನ್ನ ಮನಸ್ಸು ತವಕ ಪಡುತ್ತಿದೆ ಪೂಜ್ಯರೇ. ನಿನ್ನ ಪತಿಯಾದ ಶ್ರೀರಾಮಚಂದ್ರನ ಆದರ್ಶ ಎಷ್ಟು ಉನ್ನತವಾದುದು, ಆತ ಅಷ್ಟೇ ಲೋಕಪೂಜಿತನೂ ಹೌದು. ತಾಯಿ, ಶ್ರೀರಾಮಚಂದ್ರನ ಉನ್ನತ ಮಹಿಮೆ ಯುಗ ಯುಗಗಳಿರುವವರೆಗೂ ಆತನ ಕೀರ್ತಿ ಜಗತ್ತಿನಲ್ಲಿ ಹರಡುತ್ತಲೇ ಇರುತ್ತದೆ. ಸೀತೆ, ಈ ಕಥೆಯನ್ನು ಬರೆಯಲು ನನಗೆ ಪ್ರೇರಣೆಯಾದದ್ದು ಒಂದು ಕರುಣಾಜನಕ ಕಥೆ. ಪೂಜ್ಯರೇ, ಆ ಕರುಣಾಜನಕ ಕಥೆ ಏನೆಂದು ನಾನು ಕೇಳಿ ತಿಳಿಯಬಹುದೇ? ಖಂಡಿತ ತಿಳಿಯಬಹುದು ತಾಯಿ. ಮಗಳೇ, ನಾನು ನನ್ನ ಪೂರ್ವಾಶ್ರಮದಲ್ಲಿ ದಾರಿ ಹೋಕರನ್ನು ತಡೆದು ಬೆದರಿಸಿ ಬಡಿಯುವ ದರೋಡೆಕೋರನಾಗಿದ್ದೆ. ನಾರದ ಮಹರ್ಷಿಗಳ ಕೃಪೆಯಿಂದ ನನ್ನ ಎಲ್ಲ ದುಷ್ಕೃತ್ಯಗಳನ್ನು ನೀಗಿ ಶ್ರೀರಾಮನಾಮ ಸ್ಮರಣೆಯಿಂದ ವಾಲ್ಮೀಕಿಯಾದೆ. ಮಗಳೇ, ಒಂದು ದಿನ ಪ್ರಾತಃ ಕಾಲ ಸ್ನಾನಕ್ಕೆಂದು ನದಿಯ ಬಳಿ ಹೋಗುತ್ತಿರುವಾಗ ಮುದ್ದಾದ ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಕಂಡೆ. ಒಂದು ಗಂಡು, ಒಂದು ಹೆಣ್ಣು. ಅವು ಪರಸ್ಪರ ಪ್ರೇಮ ಸಲ್ಲಾಪದಲ್ಲಿ ತೊಡಗಿದ್ದವು.
ಬೇಡನೆ, ಆ ಕ್ರೌಂಚ ಪಕ್ಷಿಗಳನ್ನು ಕೊಲ್ಲಬೇಡ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಃ ಯತ್ಕ್ರೌಂಚ ವಿಶ್ವಾದೇಕಮವಧಿ ಕಾಮಮೋಹಿತಂ. ಎಲೈ ಬೇಡನೆ, ಪರಸ್ಪರ ಪ್ರೀತಿಯಿಂದಿದ್ದ ಕ್ರೌಂಚ ದಂಪತಿಗಳಲ್ಲಿ ಗಂಡನ್ನು ಕೊಂದೆಯಾದ ಕಾರಣ ನಿನಗೆಲ್ಲಿಯೂ ನೆಲೆ ಸಿಗದಿರಲಿ. ಎಲ್ಲ ಕಡೆಯಲ್ಲಿಯೂ ನಿನಗೆ ಅಶ್ರಯಸ್ಸಾಗಲಿ. ತಾಯಿ, ಆ ಕ್ರೌಂಚ ಪಕ್ಷಿಯ ಸಾವನ್ನು ಕಂಡು ನನಗೆ ಅರಿವಿಲ್ಲದೆ ನನ್ನ ಬಾಯಿಂದ ಬಂದ ಶೋಕವೇ ಶ್ಲೋಕವಾಯಿತು. ಆ ಬೇಡನಿಗೆ ಶಾಪವಾಯಿತು. ಶ್ರೀರಾಮಾಯಣ ಮಹಾಕಾವ್ಯ ರಚನೆಗೆ ಆ ಶ್ಲೋಕವೇ ನಾಂದಿಯಾಯಿತು. ತಾಯಿ, ಈ ಮಹಾಕಾವ್ಯವನ್ನು ನೀನೂ ಕೇಳಿ ಆನಂದಿಸುವೆ. ಅದು ನನ್ನ ಭಾಗ್ಯ ಪೂಜರಿ. ನನ್ನ ಸ್ವಾಮಿಯ ಚರಿತ್ರೆಯನ್ನು ಕೇಳುತ್ತಾ ನಾನು ಅವರ ಸನ್ನಿಧಿಯಲ್ಲೇ ಸದಾ ಇರುವಂತೆ ಸಮಾಧಾನ ಪಡುತ್ತೇನೆ. ನಿನಗೆ ಮಾತ್ರವಲ್ಲ ಮಗಳೇ, ನಿನ್ನ ಸ್ವಾಮಿಯ ಚರಿತ್ರೆ ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ. ಯುಗ ಯುಗಗಳಲ್ಲಿಯೂ ಇಹಪರಕ್ಕೆ ಸಾಧನವಾಗುತ್ತದೆ. ಸಭಾಸದರೇ, ಈ ಬ್ರಾಹ್ಮಣನ ವಿಷಯದಲ್ಲಿ ನಾವು ಏನು ಮಾಡಬೇಕೆಂದು ಹೇಳಿ. ಇವನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಅದು ನ್ಯಾಯಸಮ್ಮತವಾಗಿರಬೇಕು. ಮಹಾಪ್ರಭು, ಬ್ರಾಹ್ಮಣನಿಗೆ ಮರಣ ದಂಡನೆಯನ್ನು ವಿಧಿಸುವುದು ಶಾಸ್ತ್ರ ಸಮ್ಮತವಲ್ಲ. ಆದರೆ ರಾಜನೇ ಶಾಸಕ. ಅದರಲ್ಲೂ ನ್ಯಾಯ ನೀತಿಯನ್ನು ಬಲ್ಲವರಾದ ನೀವು ಈತನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕೆಂದು ನಿರ್ಧರಿಸಲು ನೀವೇ ಸಮರ್ಥರಾಗಿರುವಿರಿ. ಪ್ರಭು, ನನಗೇನಾದರೂ ವರ ಕೊಡುವುದಾದರೆ ದಯಮಾಡಿ ನನ್ನ ಮಾತನ್ನು ಕೇಳಿ. ನನ್ನ ಬೇಡಿಕೆಯನ್ನು ಈಡೇರಿಸುವುದಾಗಿ ತಾವು ಆಶ್ವಾಸನೆ ನೀಡಿರುವಿರಿ. ಹೌದು ಶ್ವಾನ, ನಾನು ನಿನಗೆ ಆಶ್ವಾಸನೆಯನ್ನು ನೀಡಿದ್ದೇನೆ. ನಿನ್ನ ಬಯಕೆ ಏನೆಂದು ತಿಳಿಸಿದರೆ ನಾನು ಅದನ್ನು ನೆರವೇರಿಸುತ್ತೇನೆ. ಪ್ರಭು, ಈ ಬ್ರಾಹ್ಮಣನಿಗೆ ಶಿಕ್ಷೆಯ ರೂಪದಲ್ಲಿ ಕಾಲಾಂಜರ ನಗರದ ಮಠದ ಅಧಿಪತಿಯನ್ನಾಗಿ ನೇಮಕ ಮಾಡಿ. ಹಾಗೆ ಆಗಲ್ಲ. ನಿನ್ನ ಕೋರಿಕೆಯಂತೆ ಈ ಬ್ರಾಹ್ಮಣನನ್ನು ಕಾಲಂಜರ ನಗರದ ಮಠದ ಅಧಿಪತಿಯಾಗಿ ನೇಮಕ ಮಾಡುತ್ತೇನೆ. ಪ್ರಭು, ನೀವು ಈ ಬ್ರಾಹ್ಮಣಿಗೆ ನೀಡಿದ್ದು ವರವೇ ಹೊರತು ಶಿಕ್ಷೆ ಅಲ್ಲ. ಹೌದು ಪ್ರಭು, ನೀವು ಈ ಬ್ರಾಹ್ಮಣನಿಗೆ ಕನಿಕರ ತೋರಿಸಿದಂತಾಯಿತು. ಆಗ್ರಹಕ್ಕೆ ತುತ್ತಾಗಬೇಕಾದವನು ಅನುಗ್ರಹಕ್ಕೆ ಪಾತ್ರವಾದಂತಾಯಿತು. ಇದು ಹೇಗೆ ನ್ಯಾಯಸಮ್ಮತವೆಂಬುದು ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಸಭಾಸದರೇ, ಈ ಬ್ರಾಹ್ಮಣನ ವಿರುದ್ಧವಾಗಿ ದೂರು ನೀಡಿದ ಶ್ವಾನವೇ ಈ ಬೇಡಿಕೆ ಇಟ್ಟಿರುವುದರಿಂದ ಅದು ನ್ಯಾಯಸಮ್ಮತವೇ ಆದಂತಾಯಿತು. ಇದರಿಂದ ಶ್ವಾನಕ್ಕೂ ಸಮಾಧಾನ ದೊರೆಯುತ್ತದೆ. ಪ್ರಭು, ಶ್ವಾನದ ಬೇಡಿಕೆ ನ್ಯಾಯ ನಿರ್ಧಾರವಾಗಲು ಸಾಧ್ಯವೇ? ಈ ಶ್ವಾನವಾದರೂ ಇಂಥ ಕೋರಿಕೆ ಸಲ್ಲಿಸಲು ಕಾರಣವೇನು? ಗೌರವದ ಸ್ಥಾನ ದಂಡನೆಯಾಗಲು ಹೇಗೆ ಸಾಧ್ಯ ಪ್ರಭು? ಆ ಕ್ರೌಂಚ ಪಕ್ಷಿಯ ಸಾವು, ಅದರ ಸಂಗಾತಿಯ ಸಂಕಟವನ್ನು ಕಂಡು ನನ್ನಲ್ಲಿ ಉಕ್ಕಿದ ಶೋಕವೇ ಲೋಕವಾಗಿ ಈ ರಾಮಾಯಣ ರಚನೆಗೆ ಪ್ರೇರಕವಾಗಿದೆ. ನೀವು ಆ ಶೋಕದ ಭರದಲ್ಲಿ ಆ ಬೇಡನಿಗೆ ಶಾಪವನ್ನು ನೀಡಿಬಿಟ್ಟಿರಿ. ಹೌದು ಮಗಳೇ. ನಂತರ ನನಗೆ ಅತೀವ ಪಶ್ಚಾತ್ತಾಪವಾಯಿತು. ದಯಾರ್ದ್ರ ಹೃದಯನಾದ ತಪಸ್ವಿಯಾದ ನಾನು ಹೀಗೆ ಕೆರಳಿ ಶಾಪ ಕೊಟ್ಟಿರಲಿಲ್ಲ ಎಂದು ಚಿಂತಿಸುತ್ತಾ ಆಶ್ರಮಕ್ಕೆ ಬಂದೆ. ನನ್ನ ಶಿಷ್ಯ ಭಾರದ್ವಾಜನಿಗೆ ಎಲ್ಲ ವಿಷಯ ತಿಳಿಸಿದೆ.
ಆತ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ನಾನು ಹೇಳಿದ ಸಾಲುಗಳು ಲಯಬದ್ಧವಾಗಿ ಸಮಾಕ್ಷರಗಳಿಂದ ಕೂಡಿ ನಾದಯುಕ್ತವಾಗಿ ಇರುವುದನ್ನು ನಾನು ಗಮನಿಸಿದೆ. ಇದು ಶ್ಲೋಕವಾಗಲಿ ಎಂದು ಬ್ರಹ್ಮದೇವರು ಹರಸಿದರು. ಏನು ಬ್ರಹ್ಮದೇವನೇ? ಹೌದು ಮಕ್ಕಳೇ. ಹೀಗೆ ಬೇಡನಿಗೆ ಶಾಪ ಕೊಟ್ಟನಲ್ಲ ಎಂದು ಚಿಂತಿಸುತ್ತಾ ಕುಳಿತಿರುವಾಗ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಆಗಮಿಸಿದರು. ನಾನು ಆನಂದ ಪುಳಕಿತನಾಗಿ ಅವರಿಗೆ ಸ್ವಾಗತ ಕೋರಿದೆ. ಮಹರ್ಷಿ ವಾಲ್ಮೀಕಿ, ನಿನ್ನ ಮನಸ್ಸಿನ ತಳಮಳವೇನೆಂದು ನನಗೆ ತಿಳಿದಿದೆ. ಕ್ರೌಂಚ ಪಕ್ಷಿಯ ವಧೆಯಿಂದ ಮನನೊಂದ ನೀನು ಆ ಬೇಡನಿಗೆ ಶಾಪ ಕೊಟ್ಟೆ. ಆ ಶಾಪವೇ ಶ್ಲೋಕ ರೂಪದಲ್ಲಿ ನಿನಗೆ ಅರಿವಿಲ್ಲದೆ ನಿನ್ನ ಬಾಯಿಂದ ಹೊರಬಂದಿದೆ. ಶ್ಲೋಕವು ನಾ ಶಾಪ ಕೊಟ್ಟ ಚಾತುರ್ಯ ನನ್ನನ್ನು ಬಾಧಿಸುತ್ತಿದೆ ಬ್ರಹ್ಮದೇವ. ಇದೊಂದು ನೆಪ ಮಹರ್ಷಿ. ನನ್ನ ಪ್ರೇರಣೆಯಿಂದಲೇ ಮಾನಿಷಾಜ್ ಎಂಬ ಶ್ಲೋಕ ನಿನ್ನ ಬಾಯಿಂದ ಹೊರಬಂದಿದೆ. ಏಕೆಂದರೆ ಇದೇ ಛಂದಸ್ಸಿನಲ್ಲಿ ಮಹಿಮಾನ್ವಿತನಾದ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕಾವ್ಯರೂಪದಲ್ಲಿ ರಚಿಸಿ. ಬ್ರಹ್ಮದೇವ, ನಾನು ಶ್ರೀರಾಮಚರಿತೆಯನ್ನು ರಚಿಸುವುದೇ? ಇದು ನನ್ನಿಂದ ಸಾಧ್ಯವೇ ಬ್ರಹ್ಮದೇವ? ಸಾಧ್ಯ ಮಹರ್ಷಿ. ಧರ್ಮಾತ್ಮನಾದ ಸರ್ವಗುಣ ಸಂಪನ್ನನಾದ ಶ್ರೀರಾಮಚಂದ್ರನ ಕತೆ ನಿನಗೆ ಕರತಲಾಮಲಕವಾಗುವಂತೆ ನಾನು ನಿನಗೆ ಅನುಗ್ರಹಿಸುತ್ತೇನೆ. ಈಗಾಗಲೇ ನಾರದರಿಂದ ರಾಮಕಥೆಯನ್ನು ಕೇಳಿರುವೆ. ಅದರ ವಿವರಗಳು ತಾನಾಗಿಯೇ ನಿನ್ನ ಹೃದಯದಲ್ಲಿ ಒಡಮೂಡುತ್ತವೆ. ಆಹಾ, ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಬ್ರಹ್ಮದೇವ. ತಮ್ಮ ಕೃಪೆಯಿಂದ ಈ ಕಾರ್ಯವನ್ನು ನಾನು ಮಾಡಿ ಮುಗಿಸುತ್ತೇನೆ. ನೀನು ಮಾಡಬೇಕೆಂದೇ ಕ್ರೌಂಚ ಪಕ್ಷಿಗಳ ಪ್ರಸಂಗ ನಡೆದಿರುವುದು. ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಕಥೆಯನ್ನು ರಚಿಸಲು ಮಹರ್ಷಿಯಾದ ನಿನ್ನಿಂದಲೇ ಸಾಧ್ಯ. ಧನ್ಯನಾದ ಬ್ರಹ್ಮದೇವ, ಧನ್ಯನಾದ. ಧೈರ್ಯವಾಗಿ ಆರಂಭಿಸು ಮಹರ್ಷಿ. ನಿನಗೆ ತಿಳಿಯದ ಎಲ್ಲ ವಿವರಗಳು ನಿನ್ನ ಅಂತರಂಗದಲ್ಲಿ ಗೋಚರಿಸುತ್ತೆ. ಸೂರ್ಯ ಚಂದ್ರರು, ನದಿ ಪರ್ವತಗಳು ಇರುವವರೆಗೂ ನಿನ್ನ ಮಹಾಕಾವ್ಯ ಪ್ರಚಾರದಲ್ಲಿರುತ್ತೆ. ಸದಾಕಾಲ ಸರ್ವರಿಗೂ ಧರ್ಮ ನೀತಿಯನ್ನು ಬೋಧಿಸುತ್ತದೆ. ಈ ಮಹತ್ ಕಾರ್ಯದಿಂದ ನಿನಗೆ ಸರ್ವಲೋಕಗಳು ಲಭಿಸುತ್ತವೆ. ಕೃತಾರ್ಥನಾದ ಬ್ರಹ್ಮದೇವ, ಕೃತಾರ್ಥನಾದ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಶ್ರೀರಾಮಾಯಣವನ್ನು ರಚಿಸಲಾರಂಭಿಸಿದೆ. ಬ್ರಹ್ಮದೇವರು ಹೇಳುತ್ತಾ ಹೋದಂತೆ, ನಾನು ಬರೆಯುತ್ತಾ ಬಂದಂತೆ ರಾಮಾಯಣದ ಎಲ್ಲ ವಿಚಾರಗಳು ನನ್ನ ಅಂತರಂಗದಲ್ಲಿ ಗೋಚರಿಸತೊಡಗಿದೆ. ಅದಕ್ಕೂ ಮೊದಲು ನೀವು ರಾಮಕಥೆಯನ್ನು ನಾರದರಿಂದ ಕೇಳಿದ್ದೀರಾ? ಹೌದು ಮಗಳೇ, ಅದೊಂದು ಅಪೂರ್ವ ಘಟನೆ. ಅದರ ಬಗ್ಗೆ ಇನ್ನೊಮ್ಮೆ ಹೇಳುತ್ತೇನೆ. ಈಗ ನೀನು ವಿಶ್ರಾಂತಿಯನ್ನು ಪಡೆದು. ಹಾಗೇ ಆಗಲಿ ಪೂಜ್ಯರೇ. ಶುಭಮಸ್ತು. ಇದರಿಂದ ಬ್ರಾಹ್ಮಣ ಆತಂಕ ಪಡುವ ಬದಲು ಆನಂದ ಪಡುವಂತಾಯಿತು. ಸಭಾಸದರೇ, ಕರ್ಮದ ಗತಿಯ ರಹಸ್ಯ ನಿಮಗೆ ತಿಳಿದಿಲ್ಲ, ಅದನ್ನು ಈ ಶ್ವಾನ ತಿಳಿದಿದೆ. ಆ ಕಾರಣದಿಂದಲೇ ಇದು ಬ್ರಾಹ್ಮಣನನ್ನು ಮಠದ ಅಧಿಪತಿಯಾಗಿ ಮಾಡಲು ಕೇಳಿಕೊಂಡಿದೆ. ಅದು ಇವನಿಗೆ ದಂಡನೆ ಹೇಗಾಗುವುದೆಂದು ಈ ಶ್ವಾನವೇ ವಿವರಿಸುತ್ತದೆ. ನೀವೆಲ್ಲರೂ ಕೇಳಿ. ನಾನು ಹಿಂದಿನ ಜನ್ಮದಲ್ಲಿ ಅದೇ ಕಾಲಾಂಜರ ಮಠದ ಅಧಿಪತಿಯಾಗಿದ್ದೆ. ದೇವದ್ವಿಜರ ಪೂಜೆಯಲ್ಲಿ ನಿರತನಾಗಿದ್ದೆ. ದಾಸದಾಸಿಯರಿಗೆ ಅವರವರ ನ್ಯಾಯೋಚಿತವಾದ ಭಾಗಗಳನ್ನು ಹಂಚಿಕೊಡುತ್ತಿದ್ದೆ. ಶುಭ ಕರ್ಮ ನಿರತನಾಗಿದ್ದೆ. ವಿನಯಶೀಲನಾಗಿದ್ದೆ. ಸಮಸ್ತ ಪ್ರಾಣಿಗಳ ಹಿತದಲ್ಲೇ ಆಸಕ್ತನಾಗಿದ್ದೆ. ನೀನು ಧರ್ಮನಿಷ್ಠನಾದರೂ ಈ ಶ್ವಾನ ಜನ್ಮ ಏಕೆ ದೊರೆಯಿತು? ಅಷ್ಟೊಂದು ನಿಷ್ಠೆ ಶ್ರದ್ಧೆಗಳಿಂದ ಎಚ್ಚರ ತಪ್ಪದೆ ಧರ್ಮ ಪಾಲನೆ ಮಾಡಿದರೂ ನನಗೆ ಈ ಶ್ವಾನ ಜನ್ಮ ಬಂದಿದೆ. ಈ ಕೋಪಿಷ್ಠನಾದ ಧರ್ಮ ಬಾಹಿರನಾದ ಕ್ರೂರಿಯಾದ ಇವನಿಗೆ
ಆ ಮಠದ ಅಧಿಪತ್ಯವು ಸಿಕ್ಕಿದರೆ ಇವನು ಅಧೋಗತಿಗೆ ಇಳಿಯುತ್ತಾನೆ. ಮಾತ್ರವಲ್ಲದೆ ಇವನ 7 ತಲೆಮಾರಿನವರನ್ನು ನರಕಕ್ಕೆ ದುಡುತ್ತಾನೆ. ಸಭಾಸದರೇ, ಈಗ ನಿಮಗೆ ಅರ್ಥವಾಯಿತು. ಇದು ಅಷ್ಟು ನಿಷ್ಠೆಯಿಂದ ಧರ್ಮ ಪಾಲನೆ ಮಾಡಿದರೂ ಇಂತಹ ಶ್ವಾನ ಜನ್ಮ ಪ್ರಾಪ್ತಿಯಾಗಿರಬೇಕಾದರೆ ಕೋಪ, ಆವೇಶ ಮೊದಲಾದ ದುಷ್ಟ ಸ್ವಭಾವಗಳನ್ನುಳ್ಳ ಇವನು ಮಠದ ಅಧಿಪತಿ ಆದರೆ ತನ್ನ ಸ್ವಭಾವದಿಂದ ಕೆಡುಕು ಮಾಡುತ್ತಾನೆ ಮತ್ತು ಅದರ ಮೂಲಕ ನರಕ ಭಾಜನನಾಗುತ್ತಾನೆ. ಹೌದು ಪ್ರಭು, ಅದೇ ಇವನಿಗೆ ಶಿಕ್ಷೆ. ಯಾರೇ ಆದರೂ ಸಜ್ಜನರಾದವರು ಇಂತಹ ಮಠದ ಅಧಿಕಾರವನ್ನು ಪಡೆಯಬಾರದು. ಏಕೆ ಶ್ವಾನವೇ, ಅದು ಅಷ್ಟೊಂದು ಕಠಿಣವೇ? ಹೌದು ಪ್ರಭು, ದ್ವಿಚರ ಸ್ವತ್ತು, ದೇವತಾ ದ್ರವ್ಯ, ಸ್ತ್ರೀಧನ, ಬಾಲಧನಗಳನ್ನು ಅಪಹರಿಸಿದವನು, ಕೊಟ್ಟ ದಾನವನ್ನು ಹಿಂದಕ್ಕೆ ಪಡೆಯುವವನು ವಿನಾಶ ಹೊಂದುತ್ತಾನೆ. ಹೌದು, ಅದು ಅಕ್ಷಮ್ಯ ಅಪರಾಧ. ಕೋಪ ಮತ್ತು ದುಡುಕು ಸ್ವಭಾವದ ಈ ಬ್ರಾಹ್ಮಣನಿಗೆ ಅದೇ ಸರಿಯಾದ ಶಿಕ್ಷೆ. ಈಗ ಹೇಳಿ ಸಭಾಸದರೇ, ಈ ಬ್ರಾಹ್ಮಣನಿಗೆ ಮಠದ ಆಧಿಪತ್ಯ ಕೊಟ್ಟಿರುವುದು ಬಹುಮಾನವೋ ಅಥವಾ ದಂಡನೆಯೋ? ನೋಡಿದ್ಯಾ ದೇವೇಂದ್ರ, ರಾಮಚಂದ್ರನ ನ್ಯಾಯ ನಿರ್ಣಯವನ್ನು? ಶ್ವಾನಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಂಡ. ಅದರ ಬಯಕೆಯಂತೆ ಬ್ರಾಹ್ಮಣನಿಗೆ ಸೂಕ್ತ ಶಿಕ್ಷೆಯನ್ನು ವಿಧಿಸಿದ. ಹೌದು ನಾರದರು, ಲೋಕೋತ್ತರವಾದ ನ್ಯಾಯದಾನ ಇದು. ಆ ಶ್ವಾನವು ಕೂಡ ಪರೋಕ್ಷವಾಗಿ ಆ ಬ್ರಾಹ್ಮಣನಿಗೆ ಘೋರವಾದ ಶಿಕ್ಷೆ ದೊರೆಯುವಂತೆ ಮಾಡಿದೆ. ಇದು ಬಹಳ ವಿಚಿತ್ರವಾಗಿದೆ. ಮಠಾಧಿಪತಿಯಾಗಿ ಸೂಕ್ತವಾಗಿ ನಡೆದುಕೊಂಡರೂ ಅದಕ್ಕೆ ಶ್ವಾನ ಜನ್ಮ ಬರಲು ಕಾರಣವೇನು? ಆ ಬ್ರಾಹ್ಮಣ ಶ್ವಾನದ ಎಚ್ಚರಿಕೆಯ ಮಾತುಗಳಿಂದ ಮುಂದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಲ್ಲವೇ? ಹಾಗೇನಾದರೂ ಆದರೆ ಆ ಶಿಕ್ಷೆ ಬ್ರಾಹ್ಮಣನಿಗೆ ಬಹುಮಾನವೇ ಆದಂತಾಗುತ್ತದೆ. ದೇವತೆಗಳೇ, ನಿಮ್ಮ ತರ್ಕ ಸರಿಯಾಗೇ ಇದೆ. ಮುಂದೇನಾಗುವುದೆಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ಬ್ರಾಹ್ಮಣ ಶಿಕ್ಷೆಯಿಂದ ಪಾರಾದರೆ ಅದು ಲೋಕೋಪಕಾರವೇ ಅಲ್ಲವೇ? ಶ್ವಾನ ಜನ್ಮ ಬಂದಿದ್ದರೂ ಹಿಂದಿನ ಜನ್ಮದ ಅರಿವಿದ್ದ ಶ್ವಾನ ವಾರಣಾಸಿಗೆ ಹೋಗಿ ಪ್ರಾಯೋಪವೇಶದಿಂದ ದೇಹತ್ಯಾಗ ಮಾಡಿ ಸದ್ಗತಿಯನ್ನು ಪಡೆಯುತ್ತದೆ. ಮಠಾಧಿಪತಿಯಾಗಿ ಗೆಲ್ಲುವುದು ಅಷ್ಟೊಂದು ದುಸ್ಸಾಧ್ಯವೇ? ಮಠಾಧಿಪತಿಯಾಗುವುದು ದುರ್ಗತಿ ಎನ್ನುವುದಾದರೆ ಅದಕ್ಕೆ ಯಾರೂ ಮುಂದೆ ಬಾರದಿರಬಹುದು. ಅದರಿಂದ ಶ್ವಾನ ಜನ್ಮ ಎಂದು ಪ್ರತಿಕೂಲ ಸಂದೇಶ ನೀಡಿದಂತಾಗುವುದಿಲ್ಲವೇ? ಮಠಗಳೆಂದರೆ ಸಜ್ಜನರು ಹಿಂಜರಿದರೆ ಗತಿ ಏನು? ಅಂದರೆ ಎಲ್ಲಾ ಧಾರ್ಮಿಕ ಕೇಂದ್ರಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತವೆ ಅಥವಾ ಮಾನ್ಯತೆ ಇಲ್ಲದಂತಾಗುತ್ತವೆ. ದೇವತೆಗಳೇ, ಮಠ ಎನ್ನುವುದು ಸರ್ವರಿಗೂ ಸೇರಿದ ಸ್ವಾರ್ಥರಹಿತವಾದ ಒಂದು ಕೇಂದ್ರ. ಅದರ ಅಧಿಪತಿಯಾದವನು ಎಲ್ಲರ ಪ್ರತಿನಿಧಿಯಾಗಿ ಸೇವಕನಂತೆ ವರ್ತಿಸಬೇಕೇ ಹೊರತು ದುರ್ವರ್ತನೆಯಿಂದ ಅಲ್ಲ. ಸರ್ವರಿಗೂ ಸೇರಿದ ಸ್ವತ್ತನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದಂತೂ ಗುರುತರ ಅಪರಾಧವಾಗುತ್ತದೆ. ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಅಲ್ಲಿ ಅತ್ಯಂತ ಮುಖ್ಯ. ಕತ್ತಿಯ ಅಲಗಿನ ಮೇಲೆ ನಡೆಯುವಂತೆ ಆ ಅಧಿಕಾರ ಬಹಳ ಸೂಕ್ಷ್ಮ. ಎಂಥವನೇ ಆದರೂ ಕಿಂಚಿತ್ತಾದರೂ ತಪ್ಪಿ ನಡೆಯುವಂತಹ ಸಂದರ್ಭಗಳು ಬಂದೇ ಬರುತ್ತವೆ. ನಿಜ ನಾರದರು, ಆ ಶ್ವಾನದ ಸೂಕ್ಷ್ಮ ಬುದ್ಧಿಯನ್ನು ಮೆಚ್ಚಲೇಬೇಕು. ನಾರಾಯಣ ನಾರಾಯಣ. ಮಹಾಪ್ರಭು, ಶವನ ಮಹರ್ಷಿಗಳ ನೇತೃತ್ವದಲ್ಲಿ ಕೆಲವು ಋಷಿಗಳು ದ್ವಾರದಲ್ಲಿ ಕಾಯುತ್ತಿದ್ದಾರೆ. ತಮ್ಮನ್ನು ಸಂದರ್ಶಿಸಲು ಬಯಸುತ್ತಿದ್ದಾರೆ. ಅಮಾತ್ಯರೇ, ಚ್ಯವನರೇ ಮೊದಲಾದ ಮಹರ್ಷಿಗಳನ್ನು ಕೂಡಲೇ ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ತಪೋಧನರಾದ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು. ನಮ್ಮ ದರ್ಶನದಿಂದ ನನಗೆ ಬಹಳ ಆನಂದವಾಗಿದೆ. ಈ ಅರಮನೆಯೇ ಪುನೀತವಾಗಿದೆ. ದಯಮಾಡಿ ಪೀಠವನ್ನು ಅಲಂಕರಿಸಿ. ತಪೋಧನರೇ, ತಾವು ಯಾವುದಾದ್ರೂ ಕಾರ್ಯನಿಮಿತ್ತವಾಗಿ ಬಂದಿದ್ದರೆ ದಯಮಾಡಿ ತಿಳಿಸಿ.
ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ರಾಮಚಂದ್ರ, ಇಷ್ಟಾರ್ಥ ಈಡೇರಿಸುವುದರಲ್ಲಿ ನೀನು ಅಗ್ರಗಣ್ಯನೆಂಬ ನಂಬಿಕೆಯಿಂದಲೇ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಪೂಜ್ಯರೇ, ತಾವು ಏನೇ ನಿರೀಕ್ಷಿಸಿದ್ದರೂ ಅದು ಸಫಲವಾಗುತ್ತದೆ. ಇಡೀ ಕೋಸಲ ರಾಜ್ಯ, ನನ್ನ ಭಂಡಾರ, ಜೊತೆಗೆ ನಾನು, ಇದೆಲ್ಲವೂ ನಿಮ್ಮ ಸೇವೆಗೆ ಮುಡಿಪಾಗಿವೆ. ರಾಮಚಂದ್ರ, ಇಡೀ ಭೂಮಂಡಲದಲ್ಲಿ ಇಂತಹ ಮಾತನಾಡಬಲ್ಲ ಉದಾರ ಚರಿತನು ನೀನೊಬ್ಬನೇ. ನನ್ನದೇನಿದೆ ಪೂಜ್ಯರೇ, ರಘುವಂಶದ ಪರಂಪರೆಯನ್ನು ಮುಂದುವರಿಸುತ್ತಿರುವ ಕಿರಿಯನ. ರಾಘವ, ನಾನು ಹಲವು ರಾಜರ ಬಳಿ ಹೋಗಿದ್ದೆ. ಅವರೆಲ್ಲರೂ ಶಕ್ತಿವಂತರೇ. ಆದರೆ ನಾವು ಹೇಳಿದ ಕಾರ್ಯದ ಮಹತ್ವವನ್ನು ತಿಳಿದ ಮೇಲೆ ಅದನ್ನು ನಡೆಸಿಕೊಡುವುದಾಗಿ ಮಾತು ಕೊಡಲು ಅವರೆಲ್ಲರೂ ಹಿಂಜರಿದರು. ಇಲ್ಲಿ ನಿಮಗೆ ಅಂತಹ ನಿರಾಸೆ ಆಗುವುದಿಲ್ಲ ಪೂಜ್ಯರೇ. ರಘುಕುಲ ತಿಲಕ, ನೀನು ನಮ್ಮ ವಿಚಾರ ಏನೆಂದು ಕೇಳುವ ಮೊದಲೇ ನಮ್ಮ ಕೋರಿಕೆಯನ್ನು ಈಡೇರಿಸುವುದಾಗಿ ಮಾತು ಕೊಟ್ಟಿರು. ನಿನ್ನಿಂದ ನಮ್ಮ ಕಾರ್ಯ ಸಫಲವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಋಷಿಗಳಿಗೆ ಒದಗಿರುವ ಮಹಾಭಯವನ್ನು ನೀನೇ ನಿವಾರಿಸಬೇಕು ರಾಮಚಂದ್ರ. ನಿಮ್ಮ ಮನಸ್ಸಿನ ಭಯ ದೂರವಾಗಲಿ. ನಾನು ಯಾವ ಕಾರ್ಯ ಮಾಡಬೇಕೆಂದು ನೀವೇ ತಿಳಿಸಬೇಕು ಪೂಜ್ಯರೇ. ಅಂತ ಒಂದು ಭಯ ನಮಗುಂಟಾಗಿದೆ ರಾಮಚಂದ್ರ. ಶಿವಭಕ್ತನಾದ ಮಧು ಎಂಬ ಅಸುರನಿಗೆ ಪರಶಿವನು ಒಂದು ಶೂಲವನ್ನು ಕೊಟ್ಟಿದ್ದ. ಎಲ್ಲಿಯವರೆಗೂ ಆ ಶೂಲವು ನಿನ್ನ ಮಗನ ಕೈಯಲ್ಲಿ ಇರುವುದೋ ಅಲ್ಲಿಯವರೆಗೂ ಅವನು ಅವಧ್ಯ. ಯಾರಿಂದಲೂ ಅವನನ್ನು ವಧಿಸಲು ಸಾಧ್ಯವಿಲ್ಲ ಎಂದು ವರವನ್ನೂ ನೀಡಿದ. ಪರಶಿವನ ವರಕ್ಕೂ ನಿಮ್ಮ ಭಯಕ್ಕೂ ಏನು ಸಂಬಂಧ ಗುರುದೇವ? ಹೇಳುತ್ತೇನೆ ರಾಮಚಂದ್ರ. ಹೀಗೆ ರಾಕ್ಷಸ ಶ್ರೇಷ್ಠನಾದ ಮಧು ಶಿವನಿಂದ ವರ ಪಡೆದ ಮೇಲೆ ಕಾಂತಿಯುಕ್ತವಾದ ಸುಂದರ ಭವನವೊಂದನ್ನು ನಿರ್ಮಿಸಿದ. ಕುಂಭೀನಸಿ ಎಂಬುವಳು ಮಧುವಿನ ಪತ್ನಿ. ಅವಳು ವಿಶ್ವಾವಸು ಮತ್ತು ಅನಲ ಎಂಬುವರ ಪುತ್ರಿ. ಲವಣನೆಂಬ ಮಹಾಶೂರನಾದ ಭಯಂಕರ ರಾಕ್ಷಸ ಮಧುವಿನ ಮಗ. ಹುಟ್ಟಿನಿಂದಲೇ ಮಹಾದುಷ್ಟ, ಸದಾ ಪಾಪಕಾರ್ಯಗಳನ್ನೇ ಮಾಡುತ್ತಿದ್ದ. ಮಗನ ದುಷ್ಟತನವನ್ನು ಕಂಡು ಮಧುವಿಗೆ ಬಹಳ ದುಃಖವಾಯಿತು. ಆದರೆ ಇದನ್ನು ಯಾರೊಂದಿಗೂ ಹೇಳಿಕೊಳ್ಳಲಿಲ್ಲ. ಕಡೆಗೆ ಮಧು ಭೂಮಿಯನ್ನೇ ಬಿಟ್ಟು ವರ್ಣಲೋಕಕ್ಕೆ ಹೋದ. ಹೋಗುವಾಗ ಮಗನಿಗೆ ಶೂಲವನ್ನು ಕೊಟ್ಟು ಶಂಕರನ ವರದ ವಿಷಯವನ್ನು ಹೇಳಿದ. ಅವನು ಮೊದಲೇ ದುಷ್ಟ. ಶೂಲದ ಮಹಿಮೆಯು ಸೇರಿ ಸಜ್ಜನರನ್ನು ಪೀಡಿಸುತ್ತಿದ್ದಾನೆ. ಅದರಲ್ಲೂ ತಪಸ್ವಿಗಳಾದ ನಮ್ಮನ್ನು ಆಡಿಸುತ್ತಿದ್ದಾನೆ.